ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ತಾಲೂಕಿನ ಹನ್ವಾಲ್ ಗ್ರಾಮ ವ್ಯಾಪ್ತಿಗೆ ಮಸೂರಿ ಕ್ಯಾಂಪ್ನಲ್ಲಿ ಕಳಪೆ ಕಾಮಗಾರಿ ನಡೆದಿದೆ. ಪಂಚಾಯಿತಿ ಮೆಂಬರ್ಗಳು ಸರ್ಕಾರದಿಂದ ಬರುವ ಹಣ ದುರ್ಬಳಕೆ ಮಾಡಿ ಕಾಮಗಾರಿಯಲ್ಲಿ ಅವೈಜ್ಞಾನಿಕವಾಗಿ ರಸ್ತೆಯ ಕಾಮಗಾರಿಯನ್ನ ನಿರ್ವಹಿಸುತ್ತಿದ್ದು 100 ಮೀಟರ್ ಸಿಸಿ ರಸ್ತೆ ಕಾಮಗಾರಿಗೆ 2,30,000 ಮೊತ್ತದ ಹಣವನ್ನು ಈ ಒಂದು ಕಾಮಗಾರಿಗೆ ಬಳಕೆಯಾಗಿದ್ದು 100 ಮೀಟರ್ ಸಿಸಿ ರಸ್ತೆಗೆ ಇಷ್ಟೊಂದು ಹಣ ಬಳಕೆಯಾಗಿಲ್ಲ ಅನ್ನುವುದು ಇಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿಯ ರೂಪರೇಷೆಗಳನ್ನು ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮಾಧ್ಯಮದ ಮೂಲಕ ಗ್ರಾಮಸ್ಥರು ತಿಳಿಸಿದರು. ಈ ವ್ಯಾಪ್ತಿಗೆ ಬರುವ ಪಂಚಾಯಿತಿಯ 3 ಸದಸ್ಯರು ಬಸವರಾಜ್, ಮರಿಸ್ವಾಮಿ, ಈರಣ್ಣ ಈ 3 ಜನ ಸಾರ್ವಜನಿಕವಾಗಿ ಯಾವುದೇ ರೀತಿಯಾಗಿ ಸ್ಪಂದಿಸದೆ ಕ್ಯಾರಿ ಎನ್ನದೇ ನಿರ್ಭಯವಾಗಿ ಕಾಮಗಾರಿಗಳನ್ನು ನಡೆಸುತ್ತಿದ್ದಾರೆ ಎಂದು ಸಾರ್ವಜನಿಕವಾಗಿ ಇವರ ಮೇಲೆ ಧ್ವನಿ ಕೇಳಿ ಬಂದಿದ್ದು, ಇದಕ್ಕೆ ಅಧಿಕಾರಿಗಳು ಯಾವ ರೀತಿ ಇವರ ಮೇಲೆ ಕಾನೂನು ಕ್ರಮ ಜರುಗಿಸುತ್ತಾರೆ ಕಾದು ನೋಡೋಣ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶರಣಪ್ಪ, ರವಿಕುಮಾರ್, ನಾಗರಾಜ್, ಮೇಂದಾಳ್, ಅಲಿಸಾಬ್, ಗದಗ್, ಕಿರಣ್ ಕುಮಾರ್, ಚೆನ್ನಮ್ಮ, ಯಮನಪ್ಪ ಭಟ್ಟಿ ಇನ್ನೂ ಹಲವಾರು ಜನ ಉಪಸ್ಥಿತರಿದ್ದರು. ವರದಿಗಾರರು ಎಂಡಿ ಅಲಿ, ಕೊಪ್ಪಳ ಜಿಲ್ಲೆ. ಈ ಮಾತು ಹೇಳಿದ್ರೆ ಇಲ್ಲಮ್ಮ, ಈ ಮಾತು ಹೇಳಿದ್ರೆ ಏನಂತಾರ? ಪಂಚಾಯತ್ನಾಗ ಏನೋ ದೂರ ಕೊಟ್ಟು ಪಂಚಾಯತಿ ಮತ್ತೇನೈತೆ ಪಂಚಾಯತಿ ಅಂತ ಈಗ ಗೆದ್ದಕ್ಕೆ ಬಾಲ ಹಿಡಿತಾರ. ಈಗ ಯಾರು ಕರ್ಕಣಕ್ ನಾನು ಗಟರ್ ನೀರು ಕರ್ಕಣಕ್ ನಾನು ಹೌದು ಎತ್ತಿ ಹಾಕ್ಸ್ತ್ರ ದೊಡ್ಡದನ್ನ ಗಟರ್ ಮಾಡಿಸ್ತ್ರ ಮಾಡ್ಸ. ನಿನ್ನೇನ್ ಬೇಡ ನಗಲ್ಲ, ಕರ್ಕಬೇಕಲ್ಲ, ತೆಳ್ಯಾಕದಿನಲ್ಲ, ದೊಡ್ಡ ಗಟರ್ ಮಾಡಿ ಎಲ್ಲನ ಕೆಡು. ಇಲ್ಲಿ ಆ ನೀರಂತ ಹಿಂಗ್ ಬರ್ತಾವಲ್ಲ, ಗಟರ್ ನೀರಂತ ಮುಂದೆ ಬರ್ತಾವ. ಈಗ ಅಷ್ಟೇ ಬಂದ್ರ ಮೂಗ್ ಮುಚ್ಕೊಂತೀರಿ. ನಾನ್ ಹೆಂಗಿರ್ಬೇಕಾಗಾರ ಆಗ್ಲಿ ರಾತ್ರಿ ನಾನ್ ಯಾವ ತರ ಇರ್ಬೇಕು ಅಷ್ಟ ಹೇಳ. ಮಣ್ಣು ಮೊರಮ್ ಇರೋದೆ ಮತ್ತು ಅದಕ್ಕೆ ನೀರು ಹೊಡೆಯದೆ, ರೂಲರ್ ಹೊಡೆಯದೆ ಮತ್ತು ಅದರ ಅದರ ಎಸ್ಟಿಮೇಟ್ ಪ್ರಕಾರ ಯಾವುದೇ ಕಾಮಗಾರಿಯನ್ನು ಮಾಡುತ್ತಿಲ್ಲ. ಟೋಟಲಿ ಆಗಿ ಕಳಪೆ ಕಾಮಗಾರಿ ನಡೆಸ್ತಿದ್ದಾರೆ. ಅದರ 40 mm ಬಿಂಚ್ ಆಗಿರ್ಬೋದು, 20 mm ಆಗಿರ್ಬೋದು, ಯಾವುದೇ ರೀತಿಯಿಂದ ಎಸ್ಟಿಮೇಟ್ ಪ್ರಕಾರ ಯಾವುದೇ ಎಸ್ಟಿಮೇಟ್ ಪ್ರಕಾರ ಕಾಮಗಾರಿಗಳನ್ನು ಕೈಗೊಂಡಿಲ್ಲ ಸರ್. ಅವರು ಎಲ್ಲ ಕಾಮಗಾರಿಗಳು ಎಲ್ಲ ಕಳಪೆ ಮಾಡಿದ್ದಾರೆ. ಎಲ್ಲ ಕೇಳಕ್ ಹೋದ್ರೆ ಊರಿನ ಹಿರಿಯರಿಗೆ ಎಲ್ಲ ಹೇಳಿ ನಮ್ಮನ್ನ ಯುವಕರನ್ನ ಬೇಯಿಸಂತ ಕೆಲಸ ಮಾಡೋದು, ಮನೇಲಿ ಹೇಳಿ ತಂದೆ ತಾಯಿಗಳ ಜಗಳ ಮಾಡುವಂತ ಕೆಲಸ ಮಾಡೋದು, ಹಿಂಗ್ ಹೇಳಿ ನಮಗೆ ಒಟ್ಟ ನಮ್ಮ ಮುಂದೆ ನಾವು ಯುವಕರು ಸರ್, ನಾವು ಎಲ್ಲ ವಿದ್ಯಾರ್ಥಿಗಳು ಎಲ್ಲೇನು ಹೋದ್ರೆ ನಮಗೆ ಧಕ್ಕೆ ಆಗುವಂತ ಕೆಲಸ ಹಂಗ ಎಲ್ಲ ಹೇಳ್ತಿದ್ದಾರೆ ಸರ್. ಇವರು ಊರಿನ ಸದಸ್ಯರು ಸರ್, ಊರಿನ ಸದಸ್ಯರು ಮಾಡ್ತಾರೆ. ಕೇಳಕ್ ಹೋದ್ರೆ ನಿನ್ಗೆ ಯಾಕೆ ಬೇಕು, ನೀನ್ ಜೈ ಪೀಡು ಅಂತ ಕೇಳಿದ್ರೆ ನಿನ್ಗೆ ಎದಕ್ ಬೇಕಾಯ್ತು ಎಸ್ಟಿಮೇಟ್ ಕಾಯ್ತು ಅಂತ ಕೇಳ್ತಿದ್ದಾರೆ ಸರ್. ನಿಮ್ಗೆ ಫೋನ್ ಮಾಡಿದ್ರೆ ನಿನ್ಗೆ ಅದನ್ನ ತಗೊಂಡು ನೀನ್ ಏನ್ ಮಾಡೋದಿ ಅಂತ ಕೇಳ್ತಿದ್ದಾರೆ ಸರ್. ಫೋನ್ ಮಾಡಿದ್ರೆ ಕೇಳಿದ್ವಿ ಸರ್, ಕೇಳಿದ್ವಲ್ಲ ಈ ರೀತಿ ನಾವು ಪ್ರೆಸ್ ಮೀಟ್ ಮಾಡ್ತು, ನಾವು ಚಲಂದನ ಕರೆಸ್ತಂದಾಗ ಆಮೇಲೆ 2 ದಿನ ಬಿಟ್ಟು ನಮ್ಗೆ ಎಸ್ಟಿಮೇಟ್ ಕಾಪಿ ಹಾಕಿದ್ದಾರೆ ಹಿಂಗ್ ಹೇಳಿದಕ್ಕೆ. ಅಷ್ಟವರೆಗೆ ನಾವು ಎಷ್ಟು 5-6 ಸಲ ಫೋನ್ ಹಚ್ಚಿದ್ರು ಪಿಡಿಯೋನ ಹಾಕಿಲ್ಲ, ಜೈನ್ ಹಾಕಿಲ್ಲ ಸರ್. ಎಲ್ಲರೂ ಶಾಮಿಲ್ ಅದಾರ ಸರ್, ಎಲ್ಲರೂ ಶಾಮಿಲ್ ಆಗಿ ಮಾಡಕತ್ತಾರ ಸರ್. ಒಂದ್ಸರಿ ಇವತ್ತು ಪಿಡಿಯೋರು ಈಗ ಪಿಡಿಯೋ ಸರ್ ನಾವು ತಕರಾರು ಅರ್ಜಿ ಕೊಟ್ಟಿದೀವಿ. ತಕರಾರು ಅರ್ಜಿ ಕೊಟ್ಟರು ಸಮೇತ ಇಲ್ಲಿ ಬಂದಿದಾರ, ಪಾರ್ಟಿ ಬಂದಿದ್ದಾರೆ, ಯಾರು ಜೈ ಬಂದಿದ್ದಾರೆ, ಪಿಡಿಯೋ ಬಂದಿದ್ದಾರೆ. ನಾವು ತಕರಾರು ಅರ್ಜಿ ಕೊಟ್ಟರು ನಮ್ಮ ಹತ್ರ ನಮ್ಮ ಮೊಬೈಲ್ ನಂಬರ್ ಎಲ್ಲ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ವಿ. ನಮಗೆ ಒಂದು ಫೋನ್ ಮಾಡಿಲ್ಲ, ಹಂಗೆ ಬಂದಿದ್ದಾರೆ. ಊರಕ್ಕೆ ಬಂದ್ರೆ ತಾವು ಮೆಂಬರ್ ಕರ್ಕೊಂಡ್ರೆ ನೋಡಿದಾರೆ, ಹೋಗಿದ್ದಾರೆ. ಯಾವ್ದೇ ರೀತಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್. ನಾವು ನೋಡ್ಕೊಂಡು ಹೋಗ್ಯಪ್ಪ ಅಂತ ಹೇಳ್ತಾರೆ ಸರ್. ವಿದ್ಯಾರ್ಥಿಗಳು ಕೆಲಸ ಕೇಳಿದ್ರು, ಅದಕ್ಕೆ ಕೆಲಸ ಕೊಟ್ಟಿಲ್ಲ, ಕೊಡ್ಲಾರಕ್ಕೆ ಸದಸ್ಯರು ಬಸವರಾಜ, ಈರಣ್ಣ ಅವರು, ಮರಿಸಿಂಹರು ಕಲ್ತು ಕೆಲಸವನ್ನು ಮುಂದುವರಿಸಿದ್ದಾರೆ ಸರ್. ನಮ್ಮೂರಲ್ಲಿ ಇದು ಹಳೆ ಕೆಲಸಗಳ ಸಮಿತಿ ಸರ್ ಮಾಡಿದ ಸರ್. ಈ ಎಕ್ಸ್ಟಿಮೇಟ್ ಪ್ರಕಾರ ಯಾವುದೇ ಮಾಡಿದ ಸರ್. ಕೇಳಕ್ ಹೋದ್ರೆ ಅವತ್ತಿಗೆ ಸದಸ್ಯರ ಏನಂದ್ರೆ ಈ ಮುಂದಿನ ಕೆಲಸ ನಮ್ಗೆ ಏನಾನ ಮಾಡಿಕೊಡ್ತೀವಿ ಅಂತ ಹೇಳಿದೆ ಸರ್. ಹಂಗಾಗಿ ನಾವು ಹಿಂದ್ಗಡೆ ಸರಿದೆ ಸರ್. ಇವತ್ತಿನ ಪ್ರಕಾರ ಕೂಡ ಹಂಗೆ ಮಾಡ್ತಿದ್ದೆ ಸರ್ ಈ ಕೆಲಸನ. ನೋಡಿ ಸರ್, ಎಲ್ಲ ಈ ತರ ಇದೆ ಸರ್ ಕಾಮಗಾರಿಗೆ. ಗಾಡಿಗಳು ಒಡ್ಡಾಡಿದ್ರು ಕೂಡ ಇದೆಲ್ಲ ರೋಡ್ ಕುಸಿತೈತೆ ಸರ್. ಅಂದ್ರೆ ಈ ತರ ಮಾಡೋದು ಸರ್, ಇದು ಯಾಕೆ ಸರ್ ಈ ತರ ಮಾಡ್ಬೇಕು? ಇದು ಬಿಟ್ಬಿಡಕ ಸರ್. ಈ ತರ ಕರೆಕ್ಟ್ ಎಸ್ಟಿಮೇಟ್ ಪ್ರಕಾರ ಮಾಡಿಲ್ಲ ಅಂದ್ರೆ ಈ ರೋಡೇ ಬೇಡ ಸರ್ ನಮ್ಮೂರಲ್ಲಿ. ವೆಂಡರ್ ಹಾಕೋರು ಒಬ್ರು ಸರ್ ಸದಸ್ಯರು ಮಾಡಕ್ಕೆ, ಸದಸ್ಯರು ಮಾಡೋಂತ ಅಧಿಕಾರ ಇಲ್ಲ ಸರ್ ಅವ್ರಿಗೆ.
ಇರುವ 6 ಅಧಿಕಾರಿಗಳು ಸದಸ್ಯರು ಕೆಲಸ ಮಾಡ್ತಿದ್ದಾರೆ ಸರ್. ಹಾ ಸರ್, ಇವೆಲ್ಲ ಕೊಟ್ಟಿದ್ದೇವೆ ಸರ್. ಅವ್ರು ನಮ್ಗೇನೋ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಸರಿಗೆ. ಮೊಬೈಲ್ ನಂಬರ್ ಹಾಕಿ ನಾವು ತಗರಾಜಿ ಕೊಟ್ಟು ಸರ್ ನಂಬರ್ ಫೋನ್ ಮಾಡ್ಲಾರ್ದಂಗೆ ಹಂಗೆ ಬಂದು ಅವ್ರು ತಾವ ಮಾಡಿದ್ರೆ ಅಷ್ಟೇ ಸರ್. ಅವ್ರ ಹೆಸರು ಮಹೇಶ್ವರ್ ಸರ್, ಜೈ ಮಹೇಶ್ವರ್ ಸರ್. PDO ಗೌಸಫ್ ಸರ್. ಗುಳದಾಳ ಗ್ರಾಮದಾಗ ಈ ತರ ಕಾಮಗಾರಿ ಮಾಡಕತ್ತಾರ. ಅವ್ರಿಗೆ ಏನನ್ನ ಕೇಳಿದ್ನಿ ಅಂದ್ರ ಎಲ್ಲಾ ಹುಡುಗರ ಮೇಲೆ ಹೆಂಗಿದ್ಮೇಲೆ ಅವ್ರವ್ರ ಮನೆಗೆ ಹೇಳಿ ದೌರ್ಜನ್ಯ ಮಾಡ್ತಾರ. ಇವ್ರ ಹತ್ರ ಕೇಳಿದ್ರೆ ಹಿಂಗತೆ ಹೇಳ್ತಾರಂತ ಹೇಳಿ ನಾವೇನ್ ಮಾಡ್ತೀವಿ, PDOದವ್ರಿಗೆ, ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತಿಗೆ ಹೋಗಿ ವಿಷಯ ಹೇಳ್ಬೇಕಂತ ಹೋದ್ರೆ ಅವ್ರ ಆಯ್ತಪ್ಪ ಬರ್ತೀವಪ್ಪ ನೋಡ್ತೀವಪ್ಪ ಅಂತ ಒಳಗೆ ಎಲ್ಲ ಡೀಲ್ ಮಾಡ್ತಾರೆ. ನಮ್ಮ ಅನುವಾಳ ಪಂಚಾಯತಿ PDO ಆ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಅದೇ ತರ ಮಾಡಿದ್ರು ಅವರು. ಸರ ಹಿಂಗ ಆಗ್ತೈತೆ ಅಂತ ಹೇಳಿ 1-2-3 ಸಲ ಕಂಪ್ಲೇಂಟ್ ಕೊಟ್ಟಿವಿ. ಸರ ಹಿಂಗ್ರಿ ಬರ್ಲಾರ್ದಾರ ಹಾಜರಾಗ್ತಾರ ಹಂಗ ಅಂತೇಳಿ ಕಂಪ್ಲೇಂಟ್ ಕೊಟ್ಟನಂದ್ರೆ ಅವ್ರು ಏನ್ ಮಾಡಿದ್ರು, PDO ಆಯ್ತು ನಾ ಬಂದ್ ನೋಡ್ತೀನಿ ಅಂತೇಳಿ ಅದೇ ತರ 15 ಮುಂದುವರ್ಷ ದುಡ್ಡು ತಿಂತಾರೆ. ಎಲ್ಲ ಇವ್ರ ತಲೆ ಎಲ್ಲ ದುಡ್ಡು ತಿಂದು PDO ಈಗ ನಮ್ಮ ಅನುವಾಳ ಗ್ರಾಮ ಪಂಚಾಯತಿಗೆ ಎಷ್ಟು ವರ್ಕ್ ಬರ್ತಾವ ಆ ವರ್ಕಿಗೆ ಯಾರು ಅಬ್ಜೆಕ್ಷನ್ ಮಾಡಂಗಿಲ್ಲ. PDOದ್ದೇ ರಾಜಕೀಯ, ಅಧ್ಯಕ್ಷರೇ ರಾಜಕೀಯ, ಸದಸ್ಯರದೇ ರಾಜಕೀಯ. ಉಳಿದು ಸಾರ್ವಜನಿಕರು ಯಾರು ಏನು ಮಾತಾಡಂಗಿಲ್ಲ. ಮಾತಾಡಿದ್ವಿ ಅಷ್ಟು ಪೂರ್ತಿ ಮಾಡ್ತಾರೆ, ನೈಟ್ ಮೀಟಿಂಗ್ ಮಾಡ್ಕೊಂತಾರೆ, ಬೆಳಗ್ಗೆ ಅದೇ ಕೆಲಸನ ಮುಂದುವರಿಸ್ತಾರೆ. ಇದಕ್ಕ ತಡೆ ಹಿಡಿಯಕ್ಕೆ ಯಾರು ಮುಂದ್ ಬರ್ತಾ ಇಲ್ಲ. ಹಂಗಾಗಿ ಎಲ್ಲಾ ಸಾರ್ವಜನಿಕರು ಒಂದು ವಿನಂತಿ ಮಾಡ್ಕೊಂತೀವಿ, ಇದಕ್ಕ ತಡೆಯಜ್ಞೆ ಮಾಡ್ಬೇಕು, ದೌರ್ಜನ್ಯ ತಡೆಗಟ್ಟಬೇಕು. ವರ್ಕ್ಗಳೆಲ್ಲ ಗೌರ್ಮೆಂಟ್ ಕಡೆಯಿಂದ ಏನ್ ಸ್ಯಾಂಕ್ಷನ್ ಆಗಿದಾವ ಅದು ಅಷ್ಟು ಎಸ್ಟಿಮೇಟ್ ಪ್ರಕಾರ ವರ್ಕ್ ಆಗತ್ತಾರ ಯಾವ್ದನ್ನ ಒಳ್ಳೆ ಅಧಿಕಾರಿ ಬಂದು ಕ್ರಮ ತಗೋಬೇಕಂತ ಮನವಿ ಮಾಡ್ಕೊಂತಾರೆ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.